ಸದ್ಯ ಶಕ್ತಿ ಪ್ರದರ್ಶನಕ್ಕೆ ಶಶಿಕಲಾ ಅವರು ಮುಂದಾಗಿದ್ದಾರೆ. ಈ ಮುಖಾಂತರವಾಗಿ ಒಂದು ಶಾಸಕರ ಪರೇಡ್ ಕೂಡ ನಡೆಸ್ತಾ ಇದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಯಾಕಂತ ಅಂದ್ರೆ ಎಐಎಡಿಎಂಕೆ ಪ್ರಧಾನ ಕಚೇರಿ ಎದುರು ಈಗ ಶಾಸಕರು ಜಮಾವಣೆ ಆಗಿದ್ದಾರೆ. ಶಾಸಕರ ಪರೇಡ್ ನಡೀತಾ ಇದೆ. ಜೊತೆಗೆ ಅವರನ್ನೆಲ್ಲರನ್ನೂ ಕೂಡ ಈಗ ಗೌಪ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗಲಾಗ್ತಾ ಇದೆ ಅಂತೇಳಿ ತಿಳಿದು ಬಂದಿದೆ. ಎಐಎಡಿಎಂಕೆ ಪಕ್ಷದ ಶಾಸಕರನ್ನ ಗೌಪ್ಯ ಸ್ಥಳಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಬಸ್ನಲ್ಲಿ ಗೌಪ್ಯ ಸ್ಥಳಕ್ಕೆ ಅಣ್ಣಾ ಡಿಎಂಕೆ ಪಕ್ಷದ ಶಾಸಕರು ತೆರಳುತ್ತಾ ಇದ್ದಾರೆ. ಸುಮಾರು 90ಕ್ಕೂ ಹೆಚ್ಚು ಶಾಸಕರು ಬಸ್ನಲ್ಲಿ ತೆರಳುತ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಇವತ್ತು ರಾತ್ರಿ ರಾಷ್ಟ್ರಪತಿಯನ್ನ ಸಂಸದರು ಭೇಟಿಯಾಗ್ತಾರೆ ಅಂತ ಹೇಳಿ ತಿಳಿದು ಬಂದಿದೆ. ಎಐಎಡಿಎಂಕೆಯ ಸಂಸದರಿಂದ ಇವತ್ತು ರಾತ್ರಿ ರಾಷ್ಟ್ರಪತಿಯವರನ್ನ ಭೇಟಿ ಮಾಡುವಂತಹ ಕಾರ್ಯ ನಡೆಯುತ್ತೆ ಅಂತಲೂ ಕೂಡ ತಿಳಿದು ಬಂದಿದೆ. ಇದು ಶಶಿಕಲಾ ಅವರು ಮುಂದಿಡ್ತಾ ಇರುವಂತಹ ಮತ್ತೊಂದು ಮಾಸ್ಟರ್ ಪ್ಲಾನ್. ಶಕ್ತಿ ಪ್ರದರ್ಶನವನ್ನ ನಡೆಸುವ ಮುಖಾಂತರವಾಗಿ ತನ್ನ ಪರವಾಗಿ ಶಾಸಕರ ಬೆಂಬಲ ಇದೆ ಅನ್ನುವಂಥದ್ದನ್ನ ಅಥವಾ ಪಕ್ಷದ ಮೆಜಾರಿಟಿ ನನ್ನ ಪರವಾಗಿ ಇದೆ ಅನ್ನುವಂಥದ್ದನ್ನ ತೋರಿಸೋಕೆ ಈಗ ಶಶಿಕಲಾ ಅವರು ಮುಂದಾಗಿದ್ದಾರೆ. ಹೀಗಾಗಿ ಶಶಿಕಲಾ ಅವರ ಬೆಂಬಲಿತ ಶಾಸಕರು ಎಐಎಡಿಎಂಕೆ ಪ್ರಧಾನ ಕಚೇರಿ ಎದುರು ಒಂದು ಪರೇಡ್ ಕೂಡ ನಡೆಸಿದ್ದಾರೆ. ಜೊತೆಗೆ ಆ ನಂತರದಲ್ಲಿ ಬಸ್ನಲ್ಲಿ ಅವರನ್ನೆಲ್ಲರನ್ನೂ ಕೂಡ ಗೌಪ್ಯ ಸ್ಥಳಕ್ಕೆ ಕರೆದುಕೊಂಡು ಹೋಗಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಅಣ್ಣಾ ಡಿಎಂಕೆ ಪಕ್ಷದ ಸುಮಾರು 90ಕ್ಕೂ ಹೆಚ್ಚು ಶಾಸಕರನ್ನ ಈಗ ಬಸ್ನಲ್ಲಿ ಗೌಪ್ಯ ಸ್ಥಳಕ್ಕೆ ಕರ್ಕೊಂಡು ಹೋಗಲಾಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಮುಖಾಂತರವಾಗಿ ಪಕ್ಷದ ಮೆಜಾರಿಟಿ ಶಾಸಕರು ಶಶಿಕಲಾ ಅವರ ಪರವಾಗಿ ಇದೀವಿ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ. ಇದು ಶಶಿಕಲಾ ಅವರ ವಿರುದ್ಧ ಈಗ ತೊಡೆತಟ್ಟಿರುವಂತಹ ಓ ಪನ್ನೀರ್ ಸೆಲ್ವಂ ವಿರುದ್ಧವಾಗಿ ಶಶಿಕಲಾ ಅವರು ನಡೆಸ್ತಾ ಇರುವಂತಹ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಅದರ ಜೊತೆಗೇನೆ ಮತ್ತೊಂದು ಕಡೆ ಇವತ್ತು ರಾತ್ರಿ ರಾಷ್ಟ್ರಪತಿಯನ್ನ ಸಂಸದರು ಭೇಟಿ ಆಗ್ತಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅಂದ್ರೆ ಎಐಎಡಿಎಂಕೆಯಿಂದ ಆಯ್ಕೆ ಆಗಿರುವಂತಹ ಸಂಸದರು ಇವತ್ತು ರಾತ್ರಿ ರಾಷ್ಟ್ರಪತಿ ಅವರನ್ನ ಭೇಟಿ ಆಗ್ತಾರೆ ಅಂತ ಹೇಳಿ ತಿಳಿದು ಬಂದಿದೆ. ಒಂದು ಕಡೆ ಹಂಗಾಮಿ ರಾಜ್ಯಪಾಲ ತಮಿಳುನಾಡಿನ ಕಡೆಗೆ ಮುಖ ಹಾಕಿಲ್ಲ, ಮಹಾರಾಷ್ಟ್ರದಲ್ಲೇ ಇದ್ದಾರೆ. ಇದರ ನಡುವೆನೆ ಈಗ ರಾಷ್ಟ್ರಪತಿ ಅವರನ್ನ ಸಂಸದರು ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅಲ್ಲಿ ಏನೆಲ್ಲ ಕಾರ್ಯಗಳನ್ನ ನಡೆಸ್ತಾರೆ ಅಥವಾ ಅಲ್ಲಿ ಅವರ ಮಾಸ್ಟರ್ ಪ್ಲಾನ್ ಏನಿರುತ್ತೆ, ರಾಷ್ಟ್ರಪತಿಗಳ ಮುಂದೆ ಇವರು ಏನ್ ಬೇಡಿಕೆ ಇಡ್ತಾರೆ ಅಥವಾ ಅವ್ರ ಮಾತುಕತೆ ರಾಷ್ಟ್ರಪತಿ ಅವರ ಜೊತೆಗೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಕೆರಳಿಸಿರುವಂತಹ ವಿಚಾರ. ಈಗ ನಾವಿದ್ ನೋಡ್ತಾ ಇರುವಂತದ್ದು ತಮಿಳುನಾಡಿನ ಚೆನ್ನೈನಲ್ಲಿರುವಂತಹ ಎಐಎಡಿಎಂಕೆಯ ಪ್ರಧಾನ ಕಚೇರಿಯ ಎದುರು ಈಗ ಅಲ್ಲಿ ಸುಮಾರು 90ಕ್ಕೂ ಹೆಚ್ಚು ಶಾಸಕರು ಶಶಿಕಲಾ ಅವರ ಪರವಾಗಿ ಒಂದು ಪರೇಡ್ ನಡೆಸಿದ್ದಾರೆ.